ಏರ್ಲಿಫ್ಟ್ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ವಿಮಾನವು ಕಿಲಿಮಂಜಾರೋ ಪರ್ವತ ಶಿಖರದಲ್ಲಿ ಪತನ ಕಂಡಿದ್ದರಿಂದ 5 ಮಂದಿ ಶಿಖರ ಮರಣವನ್ನು ಕಂಡರು. ತಾಂಜಾನಿಯಾ ದೇಶದ ಕಿಲಿಂಜಾರೋ ಪರ್ವತವು ಅಲ್ಲಿನ ಅತಿ ಎತ್ತರದ ಪರ್ವತ ಶಿಖರವಾಗಿದೆ. ಪರ್ವಾರೋಹಿಗಳ ಮತ್ತು ಚಾರಣಪ್ರಿಯರಿಂದ ತುಂಬಿರುವ ಸ್ಥಳಗಳಲ್ಲಿ ಒಂದು. ಬಾಡಿಗೆ ಹೆಲಿಕಾಪ್ಟರ್ ಸೇವೆ ಲಭ್ಯವಿರುವುದರಿಂದ ಪ್ರವಾಸಿಗರು ಕೂಡ ಇಲ್ಲಿ ತುಂಬಾ ಮಂದಿ ಬರುತ್ತಾರೆ. ಪರ್ವತಾರೋಹಣದಲ್ಲಿ ತೊಡಗಿದ್ದ ಇಬ್ಬರು 13,100 ಅಡಿ ಎತ್ತರದಲ್ಲಿ ಅಸ್ವಸ್ಥಗೊಂಡಿದ್ದಾರೆ. ಮಾಹಿತಿ ತಿಳಿದು ಅವರನ್ನು ಹೆಲಿಕಾಪ್ಟರ್ ಮೂಲಕ ಏರ್ಲಿಫ್ಟ್ ಮಾಡಲು ತೀರ್ಮಾನಿಸಲಾಗಿದೆ. ಆದರೆ ನಡೆದುದೇ ಬೇರೆ. ಹೆಲಿಕಾಪ್ಟರ್ ಪರ್ವತ ತುದಿಯಲ್ಲೇ ಪತನಗೊಂಡಿತು. ಅಸ್ವಸ್ಥಗೊಂಡಿದ್ದ ಇಬ್ಬರ ಸಹಿತ ಒಟ್ಟು 5 ಮಂದಿ ಪರ್ವತಾಗ್ರಹ ಸಾವನ್ನು ಕಂಡಿದ್ದಾರೆ ಎಂದು ಪ್ರಾದೇಶಿಕ ಪೊಲೀಸ್ ಕಮಾಂಡರ್ ಮಾಹಿತಿ ನೀಡಿದ್ದಾರೆ. ಕಿಲಿಮಂಜಾರೋ ಪರ್ವತವು 20,000 ಅಡಿ ಎತ್ತರವಿದ್ದು ಆಫ್ರಿಕಾದ ಅತಿ ಎತ್ತರದ ಶಿಖರವೆನಿಸಿದೆ. 13,000 ಅಡಿಗೂ ಹೆಚ್ಚು ಎತ್ತರದಲ್ಲಿ ಹೆಲಿಕಾಪ್ಟರ್ ಸಾವಿಗೆ ಆಹಾರವಾಗಿದೆ. ಪ್ರತಿ ವರುಷ 50,000 ಪ್ರವಾಸಿಗರು ಕಿಲಿಮಂಜಾರೋ ನೋಡಲು ಬರುತ್ತಾರೆ. ಅವರಲ್ಲಿ ಅರ್ಧದಷ್ಟು ಮಂದಿ ಪರ್ವತಾರೋಹಿಗಳು ಮತ್ತು ಚಾರಣಿಗರು ಆಗಿರುತ್ತಾರೆ ಎಂದು ತಿಳಿದುಬಂದಿದೆ.